चामराजपेट असेंबली हलके में आज बड़ी तादाद में बीजेपी, जेडीएस और दीगर पार्टियों के लीडरान कार्यकर्ता कांग्रेस में शामिल होकर ज़मीर अहमद खान की हिमायत का ऐलान किया है। आइए जानते हैं वो क्या सोचते हैं। सर ಹೇಳಿ ಸರ್, ನೀವು ಕಾಂಗ್ರೆಸ್ ಜಾಯ್ನ್ ಆಗಿದ್ದಾರೆ, ಎದಕ್ಕೆ ಜಾಯ್ನ್ ಆಗಿದ್ದಾರೆ? ಸರ್, ನಾವು ಕಾಂಗ್ರೆಸ್ ಪಕ್ಷ ಒಳ್ಳೆಯದಾಗಿದೆ, ಒಳ್ಳೆಯದು ಮಾಡ್ತಾ ಇದ್ದಾರೆ, ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಸರ್. ಜಮೀರ್ ಅಹಮದ್ ಅವರು ಸರ್ವಧರ್ಮಗಳ ನಾಯಕರು. ಅವರಿಗೆ ಒಂದು ಇಂದಂತೆಲ್ಲ ಸರ್ವಧರ್ಮಗಳ ನಾಯಕರಾಗಿದ್ದಾರೆ. ಬಡವರು, ಹೆಣ್ಣು ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಶಾಲೆಗಳಾಗಿರ್ಬೋದು, ಎಲ್ಲ ವಿಚಾರವಾಗಿ ಅವರು ಸಹಾಯ ಮಾಡಿ. ಚಾಮರಾಜಪೇಟಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಏನಾದ್ರು ಕಮ್ಯುನಲ್ ಟೆನ್ಷನ್ ಇದೆಯಾ? ಯಾವ ಟೈಪ್ ಇದೆ ಇಲ್ಲಿ ವಾತಾವರಣ? ಇವರು ಬಂದಾಗಲಿಂದ ಇವತ್ತಿನವರೆಗೂ ಮುಂದಕ್ಕೂ ಕೂಡ ಇವರು ಇರೋ ಕಾಲದಲ್ಲಿ ಯಾವುದೇ ಕಮ್ಯುನಿಕೇಷನ್ಸ್ ಆಗೋದಂತ ಚಾನ್ಸಸ್ ಇಲ್ಲವೇ ಇಲ್ಲ ಸರ್. ಆಗಲ್ಲ ಸರ್. ಎಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೌದು ಸರ್, ಎಲ್ಲರೂ ಕೂಡಿ ಸಪೋರ್ಟ್ ಮಾಡ್ತಾರೆ ಸರ್. ಜೈನರವರಾಗ್ಬೋದು, ಎಲ್ಲ ಆಗ್ಬೋದು, ಎಲ್ಲರೂ. ನೀವು ಏನು ಹೇಳಕ್ಕೆ ಬಯಸ್ತೀರಿ ಸರ್? ಹೇಳಿ ಸ್ವಾಮಿಗಳೇ. ನಾವು ದೇವ್ರನ್ನ ನೋಡಿಲ್ಲ, ಫೋಟೋದಲ್ಲಿ ಮಾತ್ರ ನೋಡಿದ್ದೀವಿ. ರಿಯಲ್ ಆಗಿ ಇವ್ರನ್ನ ನಾವು ನೋಡ್ಬೋದು. ಏನಕ್ಕೆ ಅಂದರೆ, ಉದಾಹರಣೆಗೆ ಒಂದು ಹಾಸ್ಪಿಟ್ಲ್ ಇರ್ಬೋದು, ಪ್ರತಿಯೊಂದು ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಇವಾಗ ಮೊನ್ನೆ ನೋಡಿದ್ರೆ ಒಬ್ಬ ಪೇಷೆಂಟ್ಗೆ 13 ಲಕ್ಷ ರೂಪಾಯಿ ಕೊಟ್ಟು ಪ್ರಾಣ ಉಳಿಸಿದ್ದಾರೆ. ಅಂಜನೇಯ ಅಂತ ಒಬ್ಬ ಹುಡುಗ ವಿಷ ಕುಡಿದು ಸತ್ತೋಗೋ ಪರಿಸ್ಥಿತಿಯಲ್ಲಿದ್ದ, ಅವನಿಗೆ 4.5 ಲಕ್ಷ ರೂಪಾಯಿ ಕೊಟ್ಟು ಅವನ್ನ ಬದುಕಿಸಿದ್ದಾರೆ. ಇನ್ನು ದೇವ್ರನ್ನ ಯಾರು ಎಲ್ಲಿಂದ ನೋಡಬೇಕು? ಜಮೀರ್ ಅಹಮದ್ ಖಾನ್ ಅವರಂಥ ಅಣ್ಣನ ಅವರಿಂದ ನಾವು ನೋಡ್ಕೋಬೋದು ಅಂತ ನನ್ನ ಅನಿಸಿಕೆ. ಸರ್, ನೀವು ಹೇಳಿ ಸರ್, ಏನು ನೀವು ಜಾಸ್ತಿ ನೀವು ಜಮೀರ್ ಅಹಮದ್ ಅವ್ರ ಜೊತೆಗೆ ಕಾಣ್ತಿರ್ತೀರಾ? ಏನು ಯಾವ ಟೈಪ್ ಮಾತಾಡೋಣ ಇದೆ ಇಲ್ಲಿ? ವಾತಾವರಣ ಏನಿದೆ ಸರ್, ಸಾಹೇಬ್ರದ್ದು ವರ್ಷನೂ ಲೀಡ್ ಜಾಸ್ತಿ ಹಾಕ್ಕೊಂಡೇ ಬರ್ತಾಯಿದೆ. ಕಳೆದ ಬಾರಿ 37,000 ಲೀಡಿಂಗು. ಈ ಸಲ ಖಂಡಿತವಾಗ್ಲೂ 50,000 ಮೇಲೆ ಲೀಡಿಂಗ್ ಬರ್ತಾರೆ. ಯಾಕಂತ ಹೇಳ್ತೀನಿ ಅಂದರೆ, ನಮ್ಮ ಕ್ಷೇತ್ರ ಚಾಮರಾಜಪೇಟೆ ಕ್ಷೇತ್ರ ಜಮೀರ್ ಅಣ್ಣನವರು ಬಂದಾಗಿಂದ ಶಾಂತವಾಗಿ ಪ್ರಶಾಂತವಾಗಿದೆ. ಇದಕ್ಕೆ ಕಾರಣ ನಮ್ಮ ಶಾಸಕರು. ಅದರಿಂದಾಗಿ ಎಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಜಮೀರ್ ಅಣ್ಣನ ಚಾಮರಾಜಪೇಟೆ ಮನೆ ಮಗ ಅಂತ ತಿಳ್ಕೊಂಡಿದ್ದಾರೆ. ಕೋವಿಡಲ್ಲಿ ಯಾರೂ ಲೀಡರ್ ಬರ್ತಾ ಇಲ್ಲ. ಆ ಟೈಮ್ನಾಗೂ ಜಮೀರ್ ಅವರು ಬಂದಿದ್ದಾರೆ, ಮುಂದೆ ಬಂದು ಅವ್ರು ಕೆಲಸ ಮಾಡಿದ್ದಾರೆ. ಆ ಟೈಮ್ ಏನು ಪರಿಸ್ಥಿತಿ ಇತ್ತು ಸರ್? ಯಾರೂ ಬರಲಿಲ್ಲ ಹೊರಗಡೆ. ಟೋಟಲ್ ಪ್ರಪಂಚನೇ ಏನಾಗಿತ್ತು, ಬಂದಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ಹೊರಗಡೆ ಯಾರು ಡಾಕ್ಟರ್ಸು, ಪೌರಕಾರ್ಮಿಕರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂರು ಡಿಪಾರ್ಟ್ಮೆಂಟೇ ವರ್ಕ್ ಮಾಡಿದೆ. ಆ ಟೈಮಲ್ಲಿ ಯಾರೂ ಹೊರಗಡೆ ಬರ್ತಿಲ್ಲ, ಯಾವ ರಾಜಕಾರಣಿನೂ ಹೊರಗಡೆ ಬಂದಿಲ್ಲ. ಆ ಸಮಯದಲ್ಲಿ ನಮ್ಮ ನಾಯಕರಾದಂಥ ಜಮೀರ್ ಅಣ್ಣನವರು ಒಂದು ತಂಡನ ಕಟ್ಕೊಂಡು ಕೋವಿಡ್ ಟೈಮಲ್ಲಿ ಬಂದು ಬೆಡ್ ಆಗಲಿ, ಅವ್ರಿಗೆ ಮತ್ತು ಏನು ಅಕ್ಕಿ ಕೊಡೋದಾಗಲಿ, 60,000 ಮನೆಗಳಿಗೆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಮತ್ತು ಆಕ್ಸಿಜನ್ ಕೊಡೋದಾಗಲಿ, ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮತ್ತು ಇಡೀ ಇಂಡಿಯಲ್ಲಿ ಮೊದಲನೇ ಬಾರಿಗೆ ಕೋವಿಡ್ ಪೇಷಂಟ್ನ ಯಾರೂ ತೊಗೊಂಡೋಗಿಲ್ಲ. ಸುಡೋಕ್ಕೆಲ್ಲ ಭಯ ಪಡ್ತಿದ್ರು. ಆ ಟೈಮಲ್ಲಿ ಮೊದಲನೇ ಕೋವಿಡ್ ಡೆತ್ ಆಗಿರೋ ಒಂದು ಬಾಡಿನ ಸ್ಮಶಾನಕ್ಕೆ ತಗೊಂಡೋಗಿ ಖುದ್ದಾಗಿ ಇವರೇ ಡ್ರೆಸ್ ಹಾಕ್ಕೊಂಡು ಖುದ್ದಾಗಿ ಮಣ್ಣು ಮಾಡಿದ್ದಾರೆ. ಅಷ್ಟು ಧೈರ್ಯ ಇರುವಂಥ ನಾಯಕರು, ಒಳ್ಳೆ ಮನಸ್ಸಿರುವಂಥ ನಾಯಕರು ನಮ್ಮ ಜಮೀರ್ ಅಣ್ಣ. ಓಕೆ ಸರ್, ನೀವು ಯಾವ ಪಾರ್ಟಿಲಿಂದ ಜಾಯ್ನ್ ಆಗಿದ್ದೀರಾ? ಫಾಲೋವರ್ಸು. ನೀವು ಯಾವ ಪಾರ್ಟಿ? ನಾವು BJPಯಿಂದ ಜಾಯ್ನ್ ಆಗಿದ್ವಿ. ಏನು ಸರ್ ನಿಮ್ಮದು? ವಿಲ್ಸೆಂಟ್. ಏನು ಸರ್, ಎದಕ್ಕೆ ಜಾಯ್ನ್ ಆಗಿದ್ದೀರಾ ನೀವು? ಏನು ನಾವು ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಜಾಯ್ನ್ ಆಗಿದ್ದೀವಿ. ಎಲ್ಲ ಕೋವಿಡ್ ಟೈಮಲ್ಲಿ ಒಂದೊಂದು ಮನೆಗೂ ಒಂದೊಂದು ಅಕ್ಕಿ ಮೂಟೆ ಕೊಟ್ಟು ಎಲ್ಲ ಕಿಟ್ಗಳು ಕೊಟ್ಟರು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ನಮಗೆ ಅವ್ರ ಮೇಲೆ ತುಂಬ ಅಭಿಪ್ರಾಯ ಆಗಿದೆ. ಬರೋ ಎಲೆಕ್ಷನಲ್ಲಿ ಏನು ಲೀಡ್ ಬರ್ಬೋದು ಜಮೀರ್ ಅಹಮದ್? 1 ಲಕ್ಷ ಗ್ಯಾರಂಟಿ, 100%. 1 ಲಕ್ಷ ಬರ್ತಾರೆ, ಅವರೇ ಗೆಲ್ಲಿಯೋದು ಈ ಟೈಮು. देखिए किस तरह से यहाँ के जो नॉन मुस्लिम्स हैं, मुख्तलिफ मज़हब के लोग हैं, तमाम लोगों का यही कहना है कि ज़मीर अहमद खान हर साल लीड से जीते हैं, लेकिन अब इनके शामिल होने के बाद उनका कहना है कि वो बहुत ज़्यादा लीड से जीतेंगे। कहीं ना कहीं यहाँ का जो माहौल है वो एक सेकुलर माहौल देखने को मिल रहा है। यहाँ हिंदू हो या मुस्लिम हो या किसी भी क्रिश्चन हो, कोई भी मज़हब का क्यों ना हो, तमाम लोग जो हैं यहाँ मिलजुल कर जो है ज़मीर अहमद के साथ उनके सपोर्ट में जो है आज यहाँ जमा हुए हैं और इनके पार्टी में, कांग्रेस पार्टी में शामिल हुए हैं। कैमरा पर्सन समीर के साथ शाहिद काजी, बेंगलुरु।